ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅಂದು ಯತೀಂದ್ರ ಸಿದ್ದರಾಮಯ್ಯ ಅಗೌರವ ತೋರಿಸಿದ್ರು. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಸಚಿವ ಮಹದೇವಪ್ಪ ವಿವಾದವನ್ನ ಸೃಷ್ಟಿಸಿದ್ದಾರೆ. ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಸಚಿವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಈ ಒಂದು ಹೇಳಿಕೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಅವತ್ತು ಹೇಳಿಕೆ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅಪಮಾನ ಮಾಡಿದ್ರು, ಅಗೌರವ ತೋರಿಸಿದ್ರು. ಅದರ ಬೆನ್ನಲ್ಲೇ ಈಗ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಸಚಿವ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರಂತೆ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ ಸಚಿವ ಮಹದೇವಪ್ಪ. ಟಿಪ್ಪು ಸುಲ್ತಾನ್ ಹೊಗಳುವ ಭರದಲ್ಲಿ ಒಡೆಯರ್ ಅವರನ್ನ ಹಾಕಿದ್ರೆ ಕಡೆಗಣನೆ ಮಾಡಲಾಗಿದ್ಯಾ? ದೇವದಾಸಿ ಪದ್ಧತಿ ತೆಗೆದಿದ್ದು, ರೇಷ್ಮೆ ತಂದಿದ್ದು ಸ್ವತಂತ್ರ ಸೇನಾನಿ ಟಿಪ್ಪು ಅಂತ ಹೇಳಿದ್ದಾರೆ. ಆದ್ರೆ ಜನ ಈ ಕಡೆ ಅಲ್ಲಾಹು ಅಕ್ಬರ್ ಅಂತಾರೆ, ಆ ಕಡೆ ಗಂಟೆ ಬಾರಿಸ್ತಾರೆ. ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆ ದಿನದಂದೇ ಸಚಿವ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಡೆ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಡೆ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ನೀವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಏನಿದು ವಿವಾದ? ಯಾವ ಕಾರ್ಯಕ್ರಮದಲ್ಲಿ ಈಗ ಸಚಿವ ಮಹದೇವಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಏನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅವರು? ಚೈತ್ರ, ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಭವನದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಎಸ್.ಸಿ. ಮಹದೇವಪ್ಪನವರು ಆಗಮಿಸಿದ್ರು. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಇತ್ತು. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಎಸ್.ಸಿ. ಮಹದೇವಪ್ಪನವರು ಕೊಟ್ಟಿರುವಂತದ್ದು. ಅಂದ್ರೆ KRS ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲನ್ನ ಹಾಕಿದ್ರು ಅನ್ನುವಂತ ಹೇಳಿಕೆಯನ್ನ ಎಸ್.ಸಿ. ಮಹದೇವಪ್ಪನವರು ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು KRS ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಡಿಗಲ್ಲನ್ನ ಹಾಕಿದ್ರು ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂತ ವಿಚಾರ. ಆದ್ರೆ ಟಿಪ್ಪು ಸುಲ್ತಾನನ್ನ ಹೊಗಳುವಂತ ಬರದಲ್ಲಿ ಎಸ್.ಸಿ. ಮಹದೇವಪ್ಪನವರು ಟಿಪ್ಪು ಸುಲ್ತಾನ್ ಅವರು KRS ಡ್ಯಾಮ್ ಕಟ್ಲಿಕ್ಕೆ ಅಡಿಗಲ್ಲನ್ನ ಹಾಕಿದ್ರು ಅನ್ನುವಂತ ಮಾತನ್ನ ಹೇಳಿದ್ರೆ, ಅದ್ರ ಜೊತೆಗೆ ಅಲ್ಲೇ ಒಂದಷ್ಟು ಪುರಾವೆಗಳಿದಾವೆ. ಟಿಪ್ಪು ಸುಲ್ತಾನ್ ಅವರು ಅಡಿಗಲ್ಲನ್ನ ಹಾಕಿದ್ರು ಅನ್ನುವಂತ ಹೇಳಿಕೆಯನ್ನ ಅವ್ರು ಕೊಟ್ಟಿರುವಂತದ್ದು. ಆದ್ರೆ KRS ಅಲ್ಲಿ ಒಂದು ಕಲ್ಲು ಇರುವಂತದ್ದು, ಆದ್ರೆ ಅದು ಯಾವುದೋ ಒಂದು ದೇಶದ ಮಾರ್ಕೆಟ್ನ ಒಂದು ಅಕ್ಷರಗಳು ಅದರಲ್ಲಿ ನಮೂದಾಗಿದೆ. ಅಂದ್ರೆ ಸೌದಿ ಅರೇಬಿಯಾದ ಭಾಷೆಯಲ್ಲಿ ಅಲ್ಲಿ ನಮೂದಾಗಿದೆ ಅನ್ನುವಂತ ಹೇಳಿಕೆಗಳನ್ನ ಈಗಾಗಲೇ ಸಾಕಷ್ಟು ಜನರು ಕೊಟ್ಟಿರುವಂತದ್ದು. ಅಂದ್ರೆ ಆ ಒಂದು ಅಕ್ಷರಗಳನ್ನ ತರ್ಜುಮೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೋ ಒಂದು ಫಿಶ್ ಮಾರ್ಕೆಟ್ ನ ಒಂದು ಅಕ್ಷರಗಳು ಅಲ್ಲಿ ಬರ್ದಿದೆ ಅನ್ನುವಂತ ಮಾಹಿತಿ ಹೊರಬಿದ್ದಿರುವಂತದ್ದು. ಆದ್ರೆ ಟಿಪ್ಪು ಸುಲ್ತಾನ್ KRS ಡ್ಯಾಮ್ಗೆ ಅಡಿಗಲ್ಲನ್ನ ಹಾಕಿದ್ರು ಅಂತ ಮತ್ತೆ ಎಸ್.ಸಿ. ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಸಾಕಷ್ಟು ಶ್ರೀರಂಗಪಟ್ಟಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಚೈತ್ರ. ಮೊನ್ನೆ ತಾನೇ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡೋ ಮೂಲಕ ಮತ್ತೊಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅಪಮಾನ ಮಾಡಿದ್ರು ಅಂತ ಹೇಳಿ ಯದುವೀರ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ರು. ಬಟ್ ಈಗ ಅದರ ಬೆನ್ನಲ್ಲೇ ಸಚಿವ ಮಹದೇವಪ್ಪ ಅವರು ಕೂಡ ಈ ರೀತಿಯಾದಂತಹ ಹೇಳಿಕೆ ಕೊಡ್ತಾ ಇರುವಂತದ್ದು ಏನ್ ಸಮರ್ಥನೆ ಮಾಡ್ತಿದ್ದಾರೆ, ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ? ಜೊತೆಗೆ ಈಗ ಸಚಿವ ಮಹದೇವಪ್ಪ ಅವರು ಏನ್ ಹೇಳಿಕೆ ಕೊಟ್ಟಿದಾರಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಏನ್ ದಾಖಲೆ ಇದೆಯಂತೆ? ಆ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದಾರಂತ ಅಥವಾ ಯಾವ ಇತಿಹಾಸದ ಪುಸ್ತಕದಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಿದಾರಂತೆ? ಚೈತ್ರ, ಇದೇ ಒಂದು ಅಂಶ ಈಗ ಜನರನ್ನು ಕೂಡ ಕಾಡ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು, ಎಸ್.ಸಿ. ಮಹದೇವಪ್ಪ ಇರ್ಬೋದು, ಇವರೆಲ್ಲರೂ ಕೂಡ ಯಾವುದನ್ನ ನಿರೂಪಿಸೋದಿಕ್ಕೆ ಜನಗಳ ಮುಂದೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅನುಮಾನಕ್ಕೆ ಎಡೆ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಮೈಸೂರು ಭಾಗದಲ್ಲಿ ರಾಜಮನೆತನ ಏನಿದೆ, ಒಡೆಯರ್ ಮನೆತನ ಏನಿದೆ,
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಇವರು ಏನೂ ಕೂಡ ಮಾಡಿಲ್ಲ ಅನ್ನೋದನ್ನ ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯನವರು ಎಲ್ಲ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರಾ ಅನ್ನುವಂತ ವಿಚಾರ ಇಲ್ಲಿ ಈಗ ಪ್ರಶ್ನಾರ್ಥವಾಗಿರುವಂತದ್ದು. ಅಂದ್ರೆ ಸಾಕಷ್ಟು ಜನರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಮನೆಯ ಆಭರಣಗಳನ್ನ ಮುಂಬೈನಲ್ಲಿ ಮಾರಾಟ ಮಾಡಿ ಈ ಒಂದು KRS ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತದ್ದು. ಅಂದ್ರೆ ಹಳೆಯ ಮೈಸೂರು ಭಾಗದಲ್ಲಿ ಎಲ್ರಿಗೂ ಈ ವಿಚಾರ ಗೊತ್ತಿದೆ. ಆದ್ರೆ ಈಗ ಏನು ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯನವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಏನು ಹೇಳಿಕೆಗಳನ್ನ ಕೊಟ್ಟಿದ್ರು. ಈ ವಿವಾದದ ಬಳಿಕ SC ಮಹದೇವಪ್ಪನವರು ಕೂಡ ಈಗ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ KRS ಡ್ಯಾಮ್ ಅನ್ನ ಕಟ್ಟಿದ್ದಂಥದ್ದು, ಅಂದ್ರೆ ಕಟ್ಟೋದಕ್ಕೆ ಅಡಿಗಲ್ಲನ್ನ ಹಾಕಿದ್ದಂಥದ್ದು ಟಿಪ್ಪು ಸುಲ್ತಾನ್ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸಾಕಷ್ಟು ಜನರು ಮಂಡ್ಯ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಆಭರಣಗಳನ್ನ ಮಾರಿ ಈ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಅಂತ ಇವತ್ತು ಕೂಡ ನೆನೆಸ್ಕೊಳ್ಳುವಂಥದ್ದು, ಅವರ ಬಗೆಗಿನ ಸಾಕಷ್ಟು ಹಾಡುಗಳನ್ನ ಕಟ್ಟಿ ಆಡುವಂಥದ್ದು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಇರುವಂತದ್ದು. ಆದ್ರೆ ಈಗ SC ಮಹದೇವಪ್ಪನವರು ಹೇಳ್ತಾ ಇರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಮೊದಲಿಗೆ ಹಡಿಗಲ್ಲನ್ನ ಹಾಕಿದ್ರು KRS ಡ್ಯಾಮ್ಗೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಚಿತ್ರ. ಮತ್ತೊಂದ್ ಕಡೆ ಈಗ ಈ ರೀತಿಯಾಗಿ ಪದೇ ಪದೇ ಹೇಳಿಕೆ ಕೊಡ್ತಾ ಇರುವಂತದ್ದು, ಈಗ ಒಬ್ಬರನ್ನ ಹೊಗಳಬೇಕು ಅಂತ ಹೇಳಿ ಇನ್ನೊಬ್ಬರನ್ನ ಕಡೆಗಣನೆ ಮಾಡುವಂತದ್ದು, ಅಥವಾ ನಾವು ಕೂಡ ಪಠ್ಯ ಪುಸ್ತಕದಲ್ಲಿ ಓದಿದೀವಿ, ಎಲ್ಲೂ ಕೂಡ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಈ ಸ್ಟೇಟ್ಮೆಂಟ್ಗಳನ್ನ ಕೊಡೋ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನ ಕದಡುವಂತಹ ಪ್ರಯತ್ನ ಏನಾದ್ರೂ ಆಗ್ತಾ ಇದೆಯಾ? ರಾಜಕೀಯ ದಾಳವನ್ನಾಗಿ ಏನಾದ್ರೂ ಬಳಸ್ಕೊಳ್ತಾ ಇದ್ದಾರಾ? ಚೈತ್ರ, ಇಲ್ಲಿ ಶಾಂತಿ ಸುವ್ಯವಸ್ಥೆ ಅನ್ನೋದಕ್ಕಿಂತ ರಾಜಕೀಯ ದಾಳವಾಗಿ ಈ ಒಂದು ವಿಚಾರವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ. ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಮ್ಮೆ ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ನಮಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಚಿಕ್ಕರಂಗೇಗೌಡರು, ತಲಕಾಡಿಂದ, ಇತಿಹಾಸ ತಜ್ಞರು. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ನಾವು ಪಠ್ಯ ಪುಸ್ತಕದಲ್ಲೆಲ್ಲ ಓದಿದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆಗಳು ಏನಿದೆ, ಟಿಪ್ಪು ಸುಲ್ತಾನ್ ಅವರ ಕೊಡುಗೆಗಳು ಏನಿದೆ ಅನ್ನುವಂಥದ್ದು ನಾವು ಚಿಕ್ಕ ವಯಸ್ಸಿನಿಂದ ಕೂಡ ಕಲ್ತು ಬಂದಿದ್ದೀವಿ. ಬಟ್ ಈಗ ಸಚಿವ ಮಹದೇವಪ್ಪ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ನೀವು ಯಾವ ರೀತಿಯಾಗಿ ವಿಮರ್ಶೆ ಮಾಡ್ತೀರಾ? ಅಂದ್ರೆ ಅವ್ರು ಏನಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್? KRS ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ, ಅದು ಏನಾಗಿದೆ, 1791ರಲ್ಲಿ ಟಿಪ್ಪು ಸುಲ್ತಾನು ಕಾವೇರಿ ನದಿಗೆ ಒಂದು ಅಣೆಕಟ್ಟೆ ಕಟ್ಟಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಶಂಕುಸ್ಥಾಪನೆ ಮಾಡಿದ್ರು. ಆದ್ರೆ 1792-93ರಲ್ಲಿ 3ನೇ ಮೈಸೂರು ವಾರ್ ನಡೆದು ಅವ್ರು ಏನು ಒಂದು ಡ್ಯಾಮ್ ಕಟ್ಟಬೇಕು ಅಂತ ಇದ್ರು ಅದನ್ನ ನಡ್ಸೋದಕ್ ಆಗ್ಲಿಲ್ಲ, ಅದನ್ನಾಗಿ ಕೈ ಬಿಟ್ಬಿಟ್ರು. ಅದಾದ್ಮೇಲೆ ಸುಮಾರು 130 ವರ್ಷದ ನಂತರ 1918ರಲ್ಲಿ ಅನ್ಸುತ್ತೆ KRS ಡ್ಯಾಮ್ ಅನ್ನ ಕಟ್ಟಬೇಕು ಅಂತೇಳಿ, ಅಂದ್ರೆ KRS ಡ್ಯಾಮ್ ಅಂತಲ್ಲ, ಕಟ್ಟೆ ತಳದಲ್ಲಿ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತೇಳಿ ಕನ್ನಂಬಾಡಿ ಹತ್ರ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದಕ್ಕೆ ಒಂದು ಆಧುನಿಕವಾದಂತ ತಂತ್ರಜ್ಞಾನವನ್ನ, ಬ್ರಿಟಿಷರ ಕಾಲದ ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡು ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಅದು 1924ರಲ್ಲಿ ಮುಕ್ತಾಯ ಆಗುತ್ತೆ. ಅಂದ್ರೆ ಟಿಪ್ಪು ಸುಲ್ತಾನ್ ಕಟ್ಟಬೇಕು ಅಂತಿರೋ ಅಂತ ಅಣೆಕಟ್ಟೆ ಅದಲ್ಲ, ಅದೇ ಬೇರೆ ಇದೇ ಬೇರೆ. ಆದ್ರೆ ಅದೇ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಶಿಲಾನ್ಯಾಸ ಮಾಡಿದ್ರು ಅನ್ನೋದು ಒಂದು ಪರ್ಷಿಯನ್ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಹೀಗಾಗಿ ಆಧುನಿಕ KRS ಅಣೆಕಟ್ಟೆಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇಲ್ಲ. ಆದ್ರೆ ಒಂದು ಅಣೆಕಟ್ಟೆಯನ್ನ ಕಟ್ಟಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಟಿಪ್ಪು ಸುಲ್ತಾನ್ ಇಟ್ಕೊಂಡಿದ್ದು ನಿಜ, ಇದು ವಾಸ್ತವಾಂಶ. ಟಿಪ್ಪು ಸುಲ್ತಾನ್ಗೆ ಆ ರೀತಿಯ ಒಂದು ಅಣೆಕಟ್ಟೆ ಕಟ್ಟಬೇಕು ಅನ್ನೋದಕ್ಕೆ ಆಧಾರ ಇದೇ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಶಾಸನವನ್ನ ತೆಗೆದು ನೋಡಿದ್ರೆ 905ನೇ ಇಸ್ವಿದು ತಲೆನೆರೆ ಅಂತ ನಾವು ಕರಿತೀವಿ. ಅದರ ಪ್ರಕಾರ ಗಂಗರು 905ನೇ ಇಸ್ವಿನಲ್ಲಿ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನ ಕಟ್ಟಿದ್ರು. ಅದು ಇವತ್ತಿಗೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ, ಅಂದ್ರೆ ಸ್ವಲ್ಪ ಹಾಳಾಗಿದೆ. ಅಂದ್ರೆ ಕಾವೇರಿ ನದಿಗೆ ಅಣೆಕಟ್ಟೆಯನ್ನ ಕಟ್ಟಬೇಕು ಅಂತ ಹೇಳಿ ಅಥವಾ ಕಟ್ಟಿದವರು ಮೊದಲಿಗೆ ಗಂಗರಾಗ್ತಾರೆ. ಅದಾದ ನಂತರ ಹೊಯ್ಸಳರ ಕಾಲದಲ್ಲಿ ಒಂದು ಅಣೆಕಟ್ಟೆಯನ್ನ ಕಟ್ತಾರೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಂದು ಪ್ರಯತ್ನ ನಡೆಯುತ್ತೆ, ಅದು ಸಫಲ ಆಗೋದಿಲ್ಲ. ಅದಾದ್ಮೇಲೆ ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಪ್ರಯತ್ನ ಪಟ್ಟಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇವತ್ತಿನ ಏನು KRS ಅಂದ್ರೆ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಅಂತ ಕರಿತೀವಿ, ಅದು ಪೂರ್ಣಗೊಳ್ಳುತ್ತೆ. ಹೀಗಾಗಿ ಈ ಅಣೆಕಟ್ಟೆಯನ್ನ ಈ ಆಧುನಿಕ ಇವತ್ತಿನ ಏನ್ KRS ಅಣೆಕಟ್ಟೆ ಇದೆ ಅದರ ಸಂಪೂರ್ಣ ರೂವಾರಿಗಳು ಮೈಸೂರಿನ ಯದುವಂಶದ ಕೃಷ್ಣರಾಜ ಒಡೆಯರು, ಅವರ ಪತ್ನಿ ಪ್ರತಾಪ್ ಕುಮಾರಿ, ಅವರ ತಾಯಿ ಕೆಂಪನಂಜಮ್ಮಣ್ಣಿ, ಇವರಿಗೆ ಸಲ್ಲುತ್ತೆ.
ಅಂದ್ರೆ ಸರ್ ಇಲ್ಲಿ ನಾವು ಇತಿಹಾಸವನ್ನ ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಅಂಡ್ ಶಾಸನಗಳನ್ನ ಓದಬೇಕಾಗತ್ತೆ. ಸಚಿವ ಮಹದೇವಪ್ಪ ಅವರು ಎಲ್ಲೋ ತಪ್ಪಾಗಿ ಅರ್ಥೈಸ್ಕೊಂಡ್ರ ಈ ಸ್ಟೇಟ್ಮೆಂಟ್ ಕೊಡೋ ಮೂಲಕ? ಆ ಸ್ಟೇಟ್ಮೆಂಟ್ ಬಗ್ಗೆ ಅವರು ವಿಚಾರ ಮಾಡಬೇಕಾಗಿತ್ತ ಅಂತ. ಯಾಕಂದ್ರೆ ಇವಾಗ ನೀವು ಹೇಳಿದ್ರಿ ಅಣೆಕಟ್ಟನ್ನ ಕಟ್ಟೋದಕ್ಕೆ ಶಿಲಾನ್ಯಾಸ ಕೂಡ ಮಾಡಿದ್ರು ಟಿಪ್ಪು ಸುಲ್ತಾನ್ ಅಂತ ಹೇಳಿ, ಬಟ್ ಅದು ಬೇರೆ ವಿಚಾರ. ಬಟ್ ಈಗ KRS ಡ್ಯಾಮ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ಮೆನ್ಷನ್ ಮಾಡಿ ಹೇಳುವಂತದ್ದು ಎಷ್ಟು ಸಮಂಜಸ ಅಂತ ಹೇಳಿ? ಅದು ಬಹುಶಃ ಮಹದೇವಪ್ಪನವ್ರಿಗೆ ಅವರ PA ಅಥವಾ ಯಾರಾದ್ರೂ ಇರ್ತಾರಲ್ಲ ವಿಷಯನ ತಿಳಿಸುವಂತವ್ರು, ಅವ್ರು ಮಾಡಿರೋ ಲೋಪ ಅಂತ ಕಾಣುತ್ತೆ. ಮತ್ತೆ ಸ್ವತಃ ಮಹದೇವಪ್ಪನವರು ವಿದ್ಯಾವಂತರು, ಅವರು ಇದರ ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಯಾರಿಗೆ ಎಷ್ಟು ಕ್ರೆಡಿಟ್ ಕೊಡ್ಬೇಕೋ ಅದನ್ನ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬ ಪ್ರಭಾವಿ ಮಂತ್ರಿ ಸ್ಥಾನದಲ್ಲಿ ಇದ್ದಾರೆ. ಆಮೇಲೆ ನಾವೆಲ್ಲರೂ ಕೂಡ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅಂತಾನು ಕೂಡ ಬಯಸ್ತೇವೆ. ಇಂಥ ವ್ಯಕ್ತಿ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಸತ್ಯ ಏನಿದೆ ಅದನ್ನ ತಿಳ್ಕೊಂಡು ಕೊಡ್ಬೇಕಾಗತ್ತೆ. ಹೌದು, ಬಹುಶಃ ಅದ್ರಲ್ಲಿ ಎಲ್ಲೋ ಎಡವಿರುತ್ತಾರೆ ಮಹದೇವಪ್ಪನವರು ಅಂತ ನನ್ಗನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈ ವಿಚಾರದ ಬಗ್ಗೆ ಈಗ ಚಿಕ್ಕರಂಗೇಗೌಡರು ಸ್ಪಷ್ಟ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಸಚಿವ ಮಹದೇವಪ್ಪ ಅವರು ಕೂಡ ಕೂತು ಅರ್ಥೈಸಬೇಕಾಗತ್ತೆ. ವಿಚಾರವನ್ನ ಯಾವುದಾದ್ರೂ ಒಂದು ಹೇಳಬೇಕು ಅಂತ ಸಂದರ್ಭದಲ್ಲಿ ಅದರಲ್ಲೂ ಒಬ್ಬರನ್ನ ಹೊಗಳಬೇಕು ಅಥವಾ ಇನ್ನೊಬ್ಬರನ್ನ ಕಡೆಗಣನೆ ಮಾಡಬೇಕು ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವು ಆ ವಿಚಾರವನ್ನ ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ.